ಗಂಧದ ಮರದ ಲಾರಿಯ ಬಗ್ಗೆ ಏನಾಯಿತು ಎಂದು ತಿಳಿದುಕೊಂಡು ಬರಲು ಹೋದ ಕರಿಯ ಶಿವರಾಜ್. ಇವರ ವಿಷಯ ಇನ್ನೂವರೆಗೆ ತಿಳಿಯಲೇ ಇಲ್ಲ. ರಾಮಣ್ಣನಿಗೆ ಕರೆದುಕೊಂಡು ಹೋಗ್ತಾ ಕಳಿಸಿದರೆ ಆ ಮುಖಸ್ಥರು ಇನ್ನೂವರೆಗೆ ಬರಲೇ ಇಲ್ಲ. ಸರಿಯಾದ ಸಮಯಕ್ಕೆ ಪೂರ್ಣದಿಂದ ನಾಯಿಗಳು ಇತ್ತಿತ್ತಲಾಗಿ ಕೆಲಸವೇ ಮಾಡಲಾರು. ಇದರ ಹಿಂದೆ ಏನಾದರೂ ನಡೆದಿರಬಹುದು. ಅದು ನಾವು ತಿಳಿದ ಹಾಗೆ ನಡೆಯುವುದು ಸಾಧ್ಯತೆಯೇ ಇಲ್ಲ. ಏಕೆಂದರೆ ನನ್ನ ಕೈಯಲ್ಲಿ MLA MP ಸಾಕಷ್ಟು ಜನರು ಇರುವಾಗ ನನಗೆ ಯಾರನ್ನು ಭಯವಿಲ್ಲ. ಯಜಮಾನ್ರೆ ನಮ್ಮ ಗಂಧದ ಲಾರಿಯನ್ನು ಶಿವರಾಜಪ್ಪನವ್ರು ಬಿಡಿಸೋ ಬಂದ್ರೆ ಶಬ್ಬಾಷ್ ಕರಿಯ. ಇರಬೇಕು ಇಂಥವರು ಇರಬೇಕು. ಹೀಗಿರಬೇಕು. ನಮಸ್ಕಾರ ಮಾಡಬೇಕಾದವರು ನೀವಲ್ಲ, ನಾವು. ನನ್ನ ಮೊದಲ ಪರೀಕ್ಷೆಯಲ್ಲಿ ಗೆದ್ದ ವೀರರಂದ್ರೆ ನೀವೇ. ಇದೇನು ಮಹಾ ಕೆಲಸ. ತಾವು ನನ್ನನ್ನು ನಂಬಿದ ಮೇಲೆ ಯಾಕಿಂತ ಅನಾಹುತ ಕೆಲಸ ಬಂದ್ರು ಸಿಕ್ಕಿ ಹೊಡೆಯೋದ್ರ ಮುಗಿಸ್ಬಿಡೋ ಕೆಪಾಸಿಟಿ ಈ ಶಿವರಾಜನ ಹತ್ರ ಇದೆ. ಪ್ರೇಮಾಶ್, ತಾವು ಇನ್ನು ಮೇಲೆ ನಿಶ್ಚಿಂತಿಂದ ಇರಬಹುದು. ತಮ್ಮದು ಯಾವುದೇ ಕೆಲಸ ಇದ್ರು ಅದನ್ನು ಸರಿಪಡಿಸಿಕೊಂಡು ಹೋಗುವುದು ನನ್ನ ಕೆಲಸ. ಕರಿಯ, ನನ್ನ ಬಲಗೈ ಬಂಟನಾಗಿ ಸೇವೆ ಮಾಡಲು ಬಂದಿರುವ ಈ ಶಿವರಾಜನಿಗೆ ನಮ್ಮ ಎಲ್ಲಾ ವ್ಯವಹಾರಗಳನ್ನು ತಿಳಿಸಿಬಿಡು. ಇನ್ನೊಬ್ಬರ ಕಡೆಯಿಂದ ಕೇಳಿ ತಿಳ್ಕೊಳ್ಳೋಷ್ಟು ಮೂರ್ಖನಾನಲ್ಲ. ಇಲ್ಲಿ ಬರುವ ಮೊದಲು ಈ ವಿಷಯ ಎಲ್ಲ ತಿಳಿದುಕೊಂಡೇ ಬಂದಿರುವೆ. ತಡೆದಿರುವಂತೆ ಕಾಣುತ್ತದೆ. ತಾವು ಸ್ವಲ್ಪ ವಿಶ್ರಾಂತಿ ತೆಗೆದುಕೊಳ್ಳಬಹುದು. ನಮಸ್ಕಾರ ರೀ ಯಜಮಾನರಿಗೆ. ನಮಸ್ಕಾರ ಚಮತ್ಕಾರ. ಆಮೇಲೆ ಕೆಲಸ ಎಲ್ಲಿಗೆ ಬಂತು? ಎಲ್ಲಿಗೆ ಬಂತ ವೇದನಿ ಜಬರ್ದಸ್ತ್ ಮಾಡಿ ಆ ರಾಮ್ಯ ಕರ್ಕೊಂಡು ಬಂದಿನ ವೇದನಿ. ನೀವು ಹೇಳಿ ಕೆಲಸ ಬಡಿನಿ ರೀ. ರಾಮ್ಯ, ನಮಸ್ಕಾರ ಸಾಹುಕಾರರಿಗೆ. ಯಾಕೋ ನಮ್ಮ ಗುಮಾಸ್ತರ ಕಡೆಯಿಂದ ನಮ್ಮನ್ನು ಬರ ಹೇಳಿದ್ರಿ ಅಂತೆ. ಬಾ ಅಂತ ಹೇಳ್ಬೇಕಲ್ಲ ತಮ್ಮ. ಬಾ ಅಂತ ಹೇಳ್ದಿದ್ದರೆ ಹೆಂಗ ನಡೀತಿತ್ತು ನಮ್ಮ ವ್ಯವಹಾರ? ನನ್ನ ತಂದೆ ಮಾಡಿದ ಸಾಲದ ಬಗ್ಗೆ ಗುಮಾಸ್ತರು ವಿವರವಾಗಿ ತಿಳಿಸಿ ಹೇಳಿದರು. ಅಂದ್ರ ನಿಮ್ಮ ತಂದೆ ಮಾಡಿದ ಸಾಲವನ್ನು ಮುಟ್ಟಿಸಿ ಹೋಗಕ್ಕೆ ಬಂದಿರನಾಗಾತು. ಏನೋ ನಮ್ಮವರು ಅಂತೇಳಿ ಇಲ್ಲಿವರೆಗೆ ಸುಮ್ಮನೆ ಇದ್ದೇವೆ. ಇನ್ನು ಮೇಲೆ ಮೊದಲು ನಾವು ಬಿಡ್ಲಾಕ್ ಬರೋದಿಲ್ಲ. ಏನು ಕೊಡಬೇಕಾಗೈತೆ ಅಷ್ಟು ಪೈಸಾ ಸುತ್ತ ಮಾಡಿ ಹೋಗು. ಯಜಮಾನ್ರಿ, ನನ್ನ ತಂದೆ ಮಾಡಿದ ಸಾಲ ನಾನು ಸಣ್ಣವನಿದ್ದಾಗ ಕೊಟ್ಟರು ಮುಟ್ಟಿಸಿ ಋಣಮುಕ್ತರ ಹೇಳ್ತೀನಿ ಒಂದು ಸಲ. ಈಗ ಮತ್ತೆ ಸಾಲ ಐತಿ ಅಂದ್ರೆ ನಾವು ಎಲ್ಲಿಂದ ತಂದು ಕೊಡ್ಬೇಕು ಸಾವುಕಾರ? ಎಲ್ಲಿಂದ ತಂದು ಕೊಡ್ಬೇಕಂದ್ರೆ ಹೆಂಗಪ್ಪ? ನಿಮ್ಮ ತಂದೆ ಮಾಡಿದ ಸಾಲವನ್ನು ಮುಗಿಸ್ಯಾನಂತ ನಾವೆಲ್ಲಿ ಹೇಳಿದ್ದೇವೆ. ಅದು ಎಲ್ಲ ನಿನ್ನ ಹಾಳ ಪುರಾಣ ನಮ್ಮ ಮುಂದೆ ಹೇಳಬೇಕಾಗಿಲ್ಲ. ಏನು ಕೊಡಬೇಕಾಗೈತಿ ಅಷ್ಟು ಕೊಟ್ಟು ನಮ್ಮ ಮಸ್ತಿಲಾಟು. ಇಲ್ಲದಿದ್ದರೆ ನಿನ್ನ ಪರಿಣಾಮ ನೆಟ್ಟಾಗೈತಿಲ್ಲ. ತಿಳಿತಾನೋ? ತಿಳಿತು ಸಾಹುಕಾರರೇ, ತಿಳಿತು, ಚೆನ್ನಾಗಿ ತಿಳಿತು. ನೀವು ಆಡುವ ಮಾತು ನಮ್ಮಂತ ಅಲ್ಪರು ಬಡವರು ನಿಮ್ಮ ಮುಂದೆ ಬದುಕಬಾರದು. ಅದಕ್ಕೆ ನನ್ನ ತಂದೆಗೆ ಹೇಳಿದ್ದೆ, ಇದರಾಗಿ ಏನೋ ಮೋಸ ಐತಿ ಅಪ್ಪ ಅಂತ. ನೀನು ಇನ್ನೂ ಸಣ್ಣವನು, ನಿನ್ನ ತಲೆ ಮೇಲಿನ ಮಾಸ ಹಾರಿಲ್ಲ, ನೀ ಏನೋ ವಿಚಾರ ಮಾಡಬೇಡ ಅಂದ್ರು. ಅದಕ್ಕೆ ನನ್ನ ತಂದೆ ಮಾಡಿದ ಸಾಲ ಅಲ್ಪ ಸ್ವಲ್ಪ ಇದ್ರ ಹೇಳ್ರಿ, ಮುಟ್ಟಿಸ್ತೀನಿ.
ಯಾರಿಗೆ ಬಿಟ್ಟು ಕೇಳ್ತೀನಿ ಈ ನಿನ್ನ ಮೊಸಳೆ ಕಣ್ಣೀರು ನನ್ನ ಮುಂದೆ ತೋರಿಸಬೇಡ. ಹೇಳಿ ತಿಳ್ಕೊಳ್ತಾವ ವಿಷಯಕ್ಕೆ ಬಾ. ಆಯ್ತು ಯಜಮಾನ್ರ, ಏನಾಯ್ತು ಹೇಳ್ಬಿಡ್ರಿ. ನಮಸ್ತೆ. ಇವರ ಸಾಲ ಬಾಬತ್ತು ಎಷ್ಟೈತಿ ಟೋಟಲ್ ಆಗಿ ಹೇಳ್ರಿ. ರಾಮಪ್ಪ, ನೀವು ಚಿಕ್ಕವ್ರು ಇರುವಾಗ ನಿಮ್ಮ ತಂದೆ ಸಾಲ ಒಯ್ದಿತ್ತು 5,000. ಏನಂತಿ ತಮ್ಮ? ಏನದು ಮಾತ್ರೆ? ಏ ತಮ್ಮ ರಾಮಪ್ಪ, ಹೇಳ್ತಾನ ಸುಮ್ ತಡ್ಕೋ. ಅದಕ್ಕೆ ಬಾಯಿ ಹಾಕೋಬೇಡ. ನೀವು ಚಿಕ್ಕವ್ರು ಇರುವಾಗ ನಿಮ್ಮ ತಂದೆ ಸಾಲ ಒಯ್ದಿತ್ತು 5,000 ಐತಿ. ಅಸಲ ಬಾಟಿ, ಮೆಟ್ರ ಬಾಟಿ, ಚಕ್ರ ಬಾಟಿ ಸೇರಿ ಸುದ್ದ 10,000 ಆಗ್ಯದಪ್ಪ ತಮ್ಮ. ಇದಕ್ಕೇನಂತಿ? ಯಜಮಾನ್ರ, ಬಡವರ ಮೇಲೆ ಸಾಲರ ರೂಪ ಎಂಬ ಹೊರೆ ಹಾಕಬೇಡಿರಿ. ನನ್ನ ತಂದೆ ಮಾಡಿದ ಸಾಲ ದುಡಿದು ಮುಟ್ಟಿಸ್ತೀನಿ. ಇಟ್ಟು ಸಾಲ ಐತೆ ಅಂದ್ರ ಎಲ್ಲಿಂದ ತಂದು ಕೊಡ್ಬೇಕು ಮಾತ್ರ? ಎಲ್ಲಿಂದ ತಂದು ಕೊಡಬೇಕಂದರೆ ಇದ್ದ ಮನೆಯ ಮಾರಿ ತಂದೆ ಮಾಡಿದ ಸಾಲವನ್ನು ಮುಟ್ಟಿಸಿ ಋಣಮುಕ್ತನಾಗಬೇಕು. ಇಲ್ಲದಿದ್ದರೆ 1 ಎಕರೆ ಜಮೀನು ಒತ್ತಿ ಹಾಕಿ ಸಾಲ ತೀರಿಸಬೇಕು. ಇವು ಎರಡು ಇರಬೇಕಂದರೆ ಇದ್ದ ನಿನ್ನ ಹೆಂಡತಿಯ ಸೆರಗ ಹಾಸಕಂತೇಳೋ ಸಾವುಕಾರ, ಎಲುಬು ಇಲ್ಲದ ನೇರಿಗೆಯಿಂದ ಚೆಕ್ಕ ಚೆಕ್ಕಂತ ಮಾತನಾಡಿದರೆ ನಿನ್ನ ಬಾಯಿನಲ್ಲಿ ನಾವು ಭೂಮಿಗೆ ಬಿದ್ದೆವು. ಏನೇ ಸಾವುಕಾರರು ಎಂದು ತಾವು ಆಡಿದ ಮಾತುಗಳನ್ನು ಆಡಿಸಿಕೊಂಡು ಶಾಲೆಯಿಂದ ಇದ್ದರೆ ನನ್ನ ಬಂಗಾರದಂತ ಹೆಂಡತಿ ವಿಷಯಕ್ಕೆ ಬಂದು ಅಪ್ಪ, ಇದ್ದ ವಿಷಯ ಹೇಳಕ್ ಬಂದ್ರ ಹಿಂಗ್ಯಾಕ ಮೈ ಹರ್ಕೊಳಕತ್ತೀವ ತಮ್ಮ? ಗುಮಾಸ್ತ ಸಾಲದ ವಿಷಯ ಮಾತನಾಡಲಿ. ಇದನ್ನು ಬಿಟ್ಟು ನನ್ನ ಹೆಂಡತಿಗೆ ಸರಿದು ಆದಂತೆಲ್ಲ ಹಲಕಾರದ ಮಗ. ಹಿಂತರಿ ಬಿಡುವಂತೆ ಈ ನನ್ನ ಮಗನಿಗೆ ಕೊಡ್ಬೇಡ್ರಿ. ಈ ಮಕ್ಕಳೇನು ಪುಡಿ ಪುಡಿ ಆಗುವಂಗ ಬಗೆಯದೆ. ಅದು ಈ ನನ್ನ ಮಗನಿಗೆ ಬುದ್ಧಿ ಬರ್ತಾನೆ ತನೇ. ಎಲ್ಲೋ ಪುಡಿ ಪುಡಿ ಮಾಡಿಸಿ ಬರಕ ಈ ನಿನ್ನ ಕಂತ್ರಿನ ಯಜಮಾನನ ಹಾಗೆ ಅನ್ನೇದ ಹಣ ತಿಂದು ಬೆಳೆದಿಲ್ಲ ಈ ದೇಹ. ಪವಿತ್ರವಾದ ತಾಯಿ ಹಾಲನ್ನು ಬೆಳೆದ ಈ ದೇಹ. ನಿನ್ನ ಪರಿಣಾಮ ನಾಟಕಾಗಲಿಲ್ಲ. ಇಲ್ಲಿಂದ ನಡೀರಿ. ಹಾಗೇಕೆ ಹುತ್ತ ಹಾಗೆ ಹರಿಸಿಕೊಳ್ಳುವ ಕೋತಿ ನನ್ನ ಮಗನೇ. ಒಮ್ಮೆ ನಮ್ಮ ಗುಹೆ ಒಳಗೆ ಬಂದ ಭೇಟಿ ನಾವು ಹಾಗೆ ಕಳಿಸುವುದಿಲ್ಲ. ಅದಕ್ಕೆ ನಮ್ಮ ರುಚಿ ತೋರಿಸ್ತೀವಿ. ನೀವು ರುಚಿ ತೋರಿಸುವವರೆಗೆ ನಾನು ಸುಮ್ಮನೆ ನಿಂದಿರಲು ಹೇಳಿಯಲ್ಲ. ನಿಜವಾಗಿ ನಿಮ್ಮ ಅಪ್ಪನ ರಕ್ತಕ್ಕೆ ಹುಟ್ಟಿದ ಮಗನ ನೀನಾಗಿದ್ದರೆ ಬಿಡಿ. ಏನಿದು? ಈ ಸಮಯದಲ್ಲಿ ನೀನೇಕೆ ಬಂದೆ? ನೀನು ಬರದೇ ಇದ್ದರೆ ಈ ಮಗನ ಹೆಣ ಇಲ್ಲೇ ಹೂತು ಬಿಡುತ್ತಿದೆ. ಸಮಾಧಾನ ಮಾಡಿ. ಈಗ ನೀನು ಮನೆಗೆ ಹೋಗು. ಆಯ್ತು, ಬರ್ತೀನಿ. ನಾಳೆ ವಿಚಾರ ಮಾಡೋದಂತ ಹೋಗು. ಏನ್ ಯಜಮಾನ್ರಿ, ನೀವು ತಿಳಿದವರು ಈ ರೀತಿ ಮಾಡೋದೇ? ನೀವು ಮಾತನಾಡುವುದು, ಅವನು ಮಾತನಾಡುವುದು. ನಾನು ಒಳಗೆ ಕುಂತು ಸರಿಯಾಗಿ ವಿಚಾರ ಮಾಡಿದ್ದೇನೆ. ಇದಕ್ಕೆ ಏನ್ ಮಾಡ್ಬೇಕನ್ನೋದು ನಾಳೆ ನಾನು ವಿಚಾರ ಮಾಡಿ ಹೇಳುತ್ತೇನೆ. ಈಗ ಆರಾಮದಿಂದ ಒಳಗೆ ಬನ್ನಿ. ದೇವರು ಆ ಶ್ರೀಮಂತರ ಮನೆಗೆ ಹೋಗಿ ಬರ್ತಾ ಇದ್ದೇನೆ ಎಂದವರು ಇನ್ನೂ ಇಷ್ಟೊತ್ತಾದರೂ ಬರಲಿಲ್ಲ. ನನ್ನ ಮೈದನ ಲಕ್ಷ್ಮಣ ಹೊಲಕ್ಕೆ ಹೋದವನು ಊಟಕ್ಕೆ ಮನೆಗೆ ಬಂದೇ ಇಲ್ಲ. ಓ, ಈ ಊಟವನ್ನು ತೆಗೆದುಕೊಂಡು ಬಂದಿದ್ದೇನೆ. ಎಲ್ಲಿ ಕಾಣ್ತಾನೆ ಇಲ್ಲ ಹೊಲದಲ್ಲಿ. ಮೈದನ, ಲಕ್ಷ್ಮಣ, ಮೈದನ, ಎಲ್ಲಿದ್ಯಪ್ಪ? ಬಾರ ಊಟ ಮಾಡಿದಂತೆ.
ಬಾರೇ ನನ್ನ ಅರಗಿಣಿ. ಯಾರು ನೀನು? ಇಲ್ಲಿಗೆ ಬಂದೆ? ನಾನು ಯಾರು ಅಂತ ಕೇಳಿದ್ರೆ ನನ್ನ ಚಕೋರ ಬಚ್ಚಿ, ಈ ಸುತ್ತಲಿಯ ಸರ್ದಾರ, ಈ ಊರಿನ ಅಮ್ಮೇರ, ನಾನೇ ನಿನ್ನ ಶಿವರಾಜ್ ಕುಮಾರ. ಯಾವ ಹಳ್ಳಿ ಹಮ್ಮೇರನಾದರೆ ನನಗೇನಂತೆ? ನೀನೇಕೆ ಇಲ್ಲಿಗೆ ಬಂದಿದ್ದೀಯಾ? ನಿನ್ನನ್ನು ನೋಡುವುದಕ್ಕೆ, ನಿನ್ನ ಜೊತೆ ಮಾತನಾಡುವುದಕ್ಕೆ, ನಿನ್ನ ಜೊತೆ ಬೆಳೆಯುವುದಕ್ಕೆ ಬಂದಿರುವ ಚಿನ್ನ. ನೋಡು, ಸುಮ್ಮನೆ ಮರೆದು ಕೊಟ್ಟು ಹೇಳ್ತಾ ಇದ್ದೇನೆ, ಇಲ್ಲಿಂದ ಹೊರಟು ಹೋಗು ನೀನು. ಸುಮ್ಮನೆ ನೀನು ಹೊರಟು ಹೋಗಲು ಬಂದಿಲ್ಲ ಸೀತಾ. ಈ ನಿನ್ನ ಸುಂದರವಾದ ದೇಹದ ರುಚಿ ಹೀರಲು ಬಂದಿರುವೆ. ಏನು? ಈ ಹೆಣ್ಣಿನ ರುಚಿ ಹೀರಲು ಬಂದಿದ್ದೆ ಆದರೆ ನನ್ನ ಕುಡುಗನಿಗೆ ಆಹುತಿ ಆಗುವೆ ಈ ಒಂಟಿ ಹೆಣ್ಣಿನ ಕೈಯಲ್ಲಿ. ಆಹುತಿ? ಸೀತಾ, ನನ್ನನ್ನು ಕೊಲ್ಲಲು ನಿನ್ನಿಂದಲೂ ಸಾಧ್ಯವಿಲ್ಲ, ಆ ನಿಮ್ಮಪ್ಪನಿಂದಲೂ ಸಾಧ್ಯವಿಲ್ಲ. ಸಾಧ್ಯವಿಲ್ಲವೆಂದು ಈ ರೀತಿ ಏಕೆ ಗಂಟಲನ್ನು ಹರಿದುಕೊಳ್ತಾ ಇದೀಯಾ? ನೋಡು, ಈ ಹೆಣ್ಣು ಒಂದೇ ಒಂದು ಸಾರಿ ಮನಸ್ಸು ಮಾಡಿದ್ದರೆ ಏನು ಮಾಡೋದಕ್ಕೂ ಸದಾ ಸಿದ್ಧಳಿದ್ದರೆ ಈ ಹೆಣ್ಣು. ನಿನಗೆ ಕೈ ಮುಗಿದು ಕೇಳ್ಕೊಳ್ತಾ ಇದ್ದೀನಿ, ದಯವಿಟ್ಟು ನನ್ನ ಪಾಡಿಗೆ ನನ್ನನ್ನು ಬಿಟ್ಟು ಹೊರಟು ಹೋಗುವ. ಸೀತಾ, ನೀನೇನ್ ಬೇಕಾದರೂ ಅನ್ನು, ನೀನು ಮಾತನಾಡುವ ಒಂದೊಂದು ಮಾತು ಹೂವಿನ ಹಾಗೆ ಗಮಗಮಿಸಿ ಚುಂಬನಿ ಕೊಟ್ಟಂತೆ. ಬಾ ಸೀತಾ, ನೀನು ವೇಳೆ ವ್ಯರ್ಥ ಹಾಳು ಮಾಡದೆ ನೀನು ಬರೀ ಒಂದೇ 5 ನಿಮಿಷ ನನ್ನವಳಾದರೆ ಸಾಕು. ನನ್ನ ಬಂಗಾರದ ಪಲ್ಲಕ್ಕಿಯನ್ನು ಕೂಡಿಸಿ ನನ್ನ ಮನೆಯ ಧರ್ಮ ದೇವತೆಯಂತೆ ನಿನ್ನನ್ನು ನಾನು ಸಾಯವರಿಗೆ ಪೂಜಿಸುವೆ. ಮಿಸ್ಟರ್ ಶಿವರಾಜ್, ನನ್ನದು ಒಂದೇ ಒಂದು ಮಾತಿದೆ, ಅದನ್ನು ನೀನು ನಡೆಸಿಕೊಡ್ತಾ ಇದೆಯಾ? ಮನೆಯಲ್ಲಿ ನನ್ನಕ್ಕೆ ನಿನಗೆ ಯಾರೋ ಅಕ್ಕ ತಂಗಿರು ಇಲ್ವೇ? ಒಂದೇ ಒಂದು ರಾತ್ರಿ ನಿನ್ನ ಅಕ್ಕ ತಂಗಿಯರನ್ನ ನನ್ನ ಗಂಡನ ಪಕ್ಕದಲ್ಲಿ ಕಳಿಸ್ಕೊಡುವಾಗ ಇಲ್ಲಿವರೆಗೆ ಸುಮ್ಮನೆ ಕುಳಿತಿದ್ದು ನನ್ನದೇ ತಪ್ಪಾಯಿತು. ಏನಾದರೂ ಹೇಳಿ ನನ್ನನ್ನು ಹೆದರಿಸಲು ಬಂದಿರುವೆಯ? ಸುಮ್ಮನೆ ಮನ್ಮಥ ಶಿವರಾಜನ ತೋಳ ತೆಂಗಿಯಲ್ಲಿ ಒಂದಾಗುವ, ಇಲ್ಲದಿದ್ದರೆ ಇಲ್ಲೇ ನಿನ್ನನ್ನು ಸೇರಿ ಬಿಡುವನು. ಏಯ್, ಸೀರದಕ್ಕೆ ನಾನೇನು ಗಿಡ ಗಂಟೆ ಅಲ್ಲೋ? ವೀರರನ್ನು ಕಿತ್ತು ಚೆನ್ನಮ್ಮನಂತೆ ಕೈಯಲ್ಲಿ ಕುಡುಗಲನ್ನ ಹಿಡಿದುಕೊಂಡು ಎದುರಲ್ಲಿ ಆ ಕೆಂಪ ಮಸೂಡಿಯವರು ಬಂದಾಗ ರುಂಡ ಚೆಂಡಾಡಿದ್ದು ಅದೇ ನನ್ನಂತ ಹೆಣ್ಣೆನ್ನುವುದನ್ನು ಮಾತ್ರ ಮರಿಬೇಡ. ಈ ಹೆಣ್ಣನ್ನು ನೀನು ಅದು ಅದು ಹಾಗಲ್ಲ. ನೀನು ಮೊದಲ ಬದಲಿಗೆ ಬೆಳೆಯುವ ಗಂಡು ನಾನಲ್ಲ. ಸುಮ್ಮನೆ ನನ್ನ ಮಾತು ಮನೆಗೆ ಬಂದರೆ ಸರಿ. ಏಯ್, ಬಾಯ್ ಮುಚ್ಚೋ ಸೋಣ. ಮಾನಕ್ಕೆ ತು, ನೀನೊಬ್ಬ ಮಾನಕ್ಕೆ ಹೆದರದ ಹೆಣ್ಣು. ನಾನು ಏನದಿ ಮರ್ಯಾದೆ ಕೊಟ್ಟು ಹೇಳ್ತಾ ಇದ್ದೀನಿ, ಇಲ್ಲಿಂದ ಹೋದರೆ ಸರಿ, ಇಲ್ಲವಾದ್ರೆ ಈ ನನ್ನ ಕುಡುಗರಿಗೆ ಆಹುತಿ ಆಗುವೇ ಎತ್ತರ. ಎಲ್ಲರೂ ಎತ್ತರ ಹೆಣ್ಣು ಬಂದಿರುವ ಆ ಹುಚ್ಚು ಹೆಣ್ಣು, ನೀನೊಂದು ಎಕ್ಕುಚ್ಚಿದ ಹೆಣ್ಣು, ನೀನೇನು ಮಾಡುವಲ್ಲೇ? ಹೇಸಿಗೆ ತಿನ್ನುವ ಕತ್ತೆ ಅಂತವನೇ. ಹೆಣ್ಣು ಏನು ಆಗುದಿಲ್ಲ ಅಂತ ಮಾತ್ರ ಹೇಳಬೇಡ. ನೀನು ಈ ರೀತಿ ಮಾತನಾಡುತ್ತೀಯಾದರೆ ರಣಚಂಡಿಯಾಗಿ ನಿನ್ನ ರಕ್ತದೋಕಳಿ ಆಡಬೇಕಾದಿತ್ತು ಎತ್ತರ. ಸೀತಾ, ನನ್ನ ಋಣಕ್ಕೆ ಜಾರುವುದು ಹೆಣ್ಣುಗಳ ಕಣ್ಣೆ ಅನ್ನೋದು ನನಗೆ ಚೆನ್ನಾಗಿ ಗೊತ್ತು. ಈ ಸುಮ್ಮನೆ ಮಾತಿನಲ್ಲಿ ವೇಳೆ ಹಾಳು ಮಾಡದೆ ಈ ಮನ್ಮಥ ಶಿವರಾಜನ ತೋಳ ತಟ್ಟೆಯಲ್ಲಿ ಒಂದಾಗುವ. ಬಿಡೋಣಲ್ಲ,
ಲಕ್ಷ್ಮಣ ಬೇಡಪ್ಪ, ಇವನನ್ನ ಹಾಗೆ ಸುಮ್ಮನೆ ಬಿಡಬೇಡ. ಇವನನ್ನು ತುಂಡು ತುಂಡಾಗಿ ಕತ್ತ ಸಾಕು ಈ ಪಾಪಿನ ಮಗನನ್ನು. ನೋಡು ಮೈದನ, ಇವನನ್ನು ತೊಂದರೆಗೆ ಹೋಗಬೇಡ ನೀನು. ಇಂಥವರನ್ನು ನಾಶ ಮಾಡಿ ಈ ನಿನ್ನ ಕೈಯನ್ನು ಹಾಳು ಮಾಡಿಕೊಳ್ಳಬೇಡ. ಬೇಡಪ್ಪ, ಬಿಟ್ಟು ಬಿಡು. ಇವನು ಅವನ ಪಾಡಿಗೆ ಅವನು ಹೊರಟು ಇಲ್ಲಿದ್ದ. ಅತ್ತಿಗೆ, ನಿಮ್ಮನ್ನು ಬಲಾತ್ಕಾರ ಮಾಡಲು ಬಂದ ಇಂಥ ಸುಳವರಿಗೆ ಏನು ಮಾಡಲಿ? ಇವನ ರುಂಡವನ್ನು ಮುಂಡಿಂದ ಬೇರ್ಪಡಿಸಲೇ ಇಲ್ಲ ಇಲ್ಲ ಸುತ್ತ ಹೇಳತ್ತಿಗೆ ಏನು ಮಾಡಲಿ? ಬೇಡಪ್ಪ ಮೈದನ, ಬೇಡ. ಇವನನ್ನು ಇಲ್ಲಿಗೆ ಬಿಟ್ಟು ಬಿಡು. ಇನ್ನು ಮುಂದೆ ಅದರ ಬುದ್ಧಿ ಕಲಿತುಕೊಳ್ಳಲಿ ಈ ಪಾಪಿ ನನ್ನ ಮಗ. ಹೇಳಿದೆನೋ ನನ್ನ ತಾಯಿ ಆಡುವ ಮಾತನ್ನ. ನನ್ನ ಅತ್ತಿಗೆ ನಿನಗೆ ಕ್ಷಮಾದಾನ ಮಾಡುವಂತ ಹೇಳಿದ್ಮೇಲೆ ಹೋಗಲೇ ಮಗನ ತಾಯಿ ಬದುಕುದಿಯ. ಅತ್ತಿಗೆ, ನೀವೇಕೆ ಇಂಥ ಸಮಯದಲ್ಲಿ ಬಂದಿರುವೆ? ಮೈದನ, ಮುಂಜಿನ ಹೊಲದಲ್ಲಿ ಕೆಲಸ ಮಾಡ್ತಾ ಇದ್ದೇನೆ ಅಂತ ಹೋದವನು ವಾಪಸ್ ಊಟಕ್ಕೆ ಮನೆಗೆ ಬಂದೇ ಇಲ್ಲ. ಅದಕ್ಕೆ ನಿನಗೆ ಬುತ್ತಿಯನ್ನು ತೆಗೆದುಕೊಂಡು ನಾನೇ ಹೊಲಿಕೆ ಬರ್ತಾ ಇದ್ದೆ ಮೈದನ. ನೋಡಪ್ಪ ಮೈದನ, ಇಲ್ಲಿ ನಡೆದ ವಿಷಯ ಯಾವ ಕಾಲಕ್ಕೂ ಮನೆಯಲ್ಲಿ ನಿನ್ನ ನನಗೆ ಹೇಳಬೇಡ ಮೈದನ, ಹೇಳಬೇಡ. ಇಲ್ಲ ಅತ್ತಿಗೆ, ನಿನ್ನ ಹಾಣಿ ಮಾಡಿ ಹೇಳ್ತೇನೆ. ಇಲ್ಲಿ ನಡೆದ ವಿಷಯ ಅಣ್ಣನ ಮುಂದೆ ಹೇಳುದಿಲ್ಲ. ಸರಿಯಪ್ಪ, ಬಾ ಮನೆಗೆ ಹೋಗಿ ಊಟ ಮಾಡಿವಂತೆ. ಬಾ ಮೈದನ. ಇಬ್ಬರದು ಐತಿ ಅಂತ ಕಾಣಿಸ್ತೈತಿ. ಒಂದು ವಿಚಾರ ಮಾಡಿ ನೋಡಿದ್ರ ಬರ್ಮಣಿಕ್ಕಿಂತ ಗೋಪಿನ ಒಳ್ಳೆ ಅನಿಸ್ತೈತಿ. ಮತ್ತೊಂದು ವಿಚಾರ ಮಾಡಿ ನೋಡಿದ್ರ ಗೋಪಿಕ್ಕಿಂತ ಬರ್ಮನ ಮದುವೆ ಆಗೋದು ಯೋಗ ಅನಿಸ್ತೈತಿ. ಹೋಗ್ರಿ ಬಿಡ್ರಿ, ಅದ್ರ ವಿಚಾರ ಈಗ ಯಾಕೆ ನನಗ? ನಾ ಇನ್ನೂ ಚೆನ್ನಾಗಿದ್ದೀನಿ, ಮುಂದೆ ದಡ್ಡಿ ಅಲ್ಲವಾ ಮಗಳ, ನೀ ಸಣ್ಣಕ್ಕಾಗೇದು, ನೀ ಏನ್ ದೊಡ್ಡಕ್ಕೆ ಆಗಕ್ಕೆ ಹೋಗ್ಬೇಡವ ಮಗಳ. ಬಾಪ ನನ್ನಪ್ಪ ಬಾ, ಮನ್ಯಾಗ ಅಣ್ಣ ದಾರಿ ನೋಡಿ 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 ನನಗೆ ಬೇಸರ ಆಯ್ತು. ಅಲ್ಲವಾ ಮಗಳ, ಮನ್ಯಾಗ ದಾರಿ ನೋಡಿ ಈ ನಡುವ ರಸ್ತಾದಾಗ ದಾರಿ ಕೈಲಿಕತ್ತಿ ಅಂದಂಗವ ಆಯ್ತವ ಮಗಳ. ಇನ್ನು ನೀ ಈ ಆದಿಮ್ಯಾಗ ಬಂದಿ ಅಂದ ಎಲ್ಲಿ ಅದ ಒಂದು ಮಹಾರಾಜ ನೋಡಿ ನಿನಗೆ ಗಂಟು ಹಾಕಿಸಿ ಬಿಡ್ಬೇಕವ ಮಗಳ. ಯಪ್ಪ ನಿನಗರನ್ನ ಎಷ್ಟು ಮಂದಿ ಮಕ್ಕಳದಾರ? ನಾ ಇರೋದು ಪಕ್ಕಕ್ಕೆ ಅಲ್ಲಪ್ಪ. ನಾ ಬಂದದ್ದು ಭಾಳ ತಪ್ಪಾಯ್ತಾನ. ಇದ್ರಾಗ ನಂದು ಏನು ತಪ್ಪೈತಿ? ಯವ್ವ ಮಗಳ, ನಿನ್ನ ತಪ್ಪಲ್ಲವ, ನಿನ್ನ ತಪ್ಪಲ್ಲ, ನಾನ್ ತಪ್ಪ. ಅಡದು ಇಟ್ಟು ದೊಡ್ಡಾಕಿ ಮಾಡಿನಲ್ಲ, ನಾನ್ ತಪ್ಪೈತವ ಮಗಳ. ಹಿಂಗ್ ನಡುವ ರಸ್ತಾದಾಗ ಆಡೋದು ಕೊಡೋದು ನೋಡ್ದ ಯಾವದನ್ನ ಲಪಟ್ ನನ್ನ ಮಗ ಒಯ್ದು ಬಡವಿನ ದಂಡಗಿಟ್ಟಲ್ಲ. ಯಪ್ಪ ನಾ ಇರಕ್ಕೆ ಒಬ್ಬಕ್ಕೆ, ನಿನಗೆ ನಾ 7 ಮಕ್ಕಳು ಆಳೋದಿಲ್ಲ. ಅದಕ್ಕ ಯಪ್ಪ ನಿನಗೆ ನಾ ಬ್ಯಾಸರಾಗಿನ ಯಪ್ಪ. ಯಾವ ನೀ ಮುಂದೆ ಹೋಗ್ಬಾರ್ದಿತ್ತವ. ನಿಮ್ಮ ಮೌನ ತೆಗೆದು ನಿಮ್ಮ ಮೌನ
ಅಕ್ಕಿ ಮುಂದೆ ಹೋಗಿದ್ದಕ್ಕಿ ನಡುವ ರಸ್ತಾದಾಗ ಆಡೋದು ಕೂಡ ನಡೆಸಿ ಹೋಯೇ ಕತ್ತಿ ಮಗನ ವೈದು ಏನು ಯಾಕೆ ಬರಕತ್ತಿ ಯಪ್ಪ ಇನ್ ಮ್ಯಾಗಿಂತ್ರ ನಾ ಈ ದಾರಿ ಬರಂಗಿಲ್ಪ ತಪ್ಪಿ ಏನಾರ ಬಾಂಧಿ ಅಂದ್ರ ಯಪ್ಪ ನಾ ಇನ್ನೂ ಸಣ್ಣಕ್ಕಿದ್ದೀನಿ ದೇವ ಮಗಳ ನೀ ಸಣ್ಣಕ್ಕೆ ಆಗ್ಯವು ನೀ ಏನ್ ದೊಡ್ಡಕ್ಕೆ ಆಗಕ್ ಹೋಗ್ಬೇಡ ಅವ್ವ ಮಗಳ ಹೋಗ್ಬೇಡ ಇದೊಂದು ಕಷ್ಟ ನೋಡು ಅವ್ನ ಹಡ ಒಯ್ದು ಮಾತಿಗೊಮ್ಮ ಇನ್ನೂ ಸಣ್ಣಕ್ಕಿದ್ದೀನಿ ಮುಂದೆ ದೊಡ್ಡಕ್ಕೆ ಆಗಿ ನಡಿ ಒಂದು ಆಯ್ತಲ್ಲಪ್ಪ ಹೋಗ್ತೀನಿ ನಡಿ. ಯಪ್ಪ ನಾ ಇನ್ನೂ ಸಣ್ಣಕ್ಕಿದ್ದೀನಿ ಮುಂದೆ ನೋಡ್ರಿ ಎಲ್ಲಾದ ಒಂದು ಹೊಲ ನೋಡಿ ಮದ್ವೆ ಮಾಡೇ ಬಿಡ್ಬೇಕಲ್ರಿ ಏಪ ಸ್ವಲ್ಪ ಕಿಮ್ಮತ್ ಐತಿ ನಿನಗ ಬಂದವನೇ ಬಂದು ಇದೇ ಹೋದಂತ ಅಲ್ಲಕತ್ತಿಯಲ್ಲ ಏನತ್ತು ನೀನ್ ಜೀವ ಹಾ ನಾ ಯಾವಾಗ ಒಂದು ಮೂರ್ನಾಗ ಬಂದು ಹಿಂಗೆ ಅಂದಿನ್ರಿಪ್ಪ ಕ್ಷಮಿಸ್ಬಿಡ್ರಿ ಅಲ್ಲೋ ತಮ್ಮ ನನಗೆ ಕ್ಷಮಿಸ್ಬಿಡ್ರಿಪ್ಪ ಹಿಂಗೈತ್ ನೋಡ್ರಿ ಕಾಲ ಬಂದವನೇ ಬಂದು ಐದು ಟಗ್ಗತ್ತಾಯ್ತು ಇದೇ ಊರಾಗ ನಾವು ಅಂತ ಅಲ್ಲಕತ್ತಿಯಲ್ಲ ತಮ್ಮ ಹಿಂಗೈತ್ ಕಾಲ ನೋಡ್ರಿ ಯಜಮಾನ್ರ ನಾನು ಕೆಟ್ಟ ಮನುಷ್ಯ ಅಲ್ರಿ ಅಪ್ಪ ಹೌದು ನನಗೆ ನಂಬ್ರಿ ಹಾ ನನಗೆ ನಂಬ್ರಿ ಹಾ ಮಾವನವ್ರೆ ಅಲ್ಲೋ ತಮ್ಮ ಬಂದವನೇ ಬಂದು ಯಜಮಾನದ ಅಂತಿ ಈಗ ಮಾವನವರ ಅಲ್ಲಕತ್ತಿ ಹಿಂಗ್ ಕರೆದು ನೋಡೋದ ನೀವು ಒಬ್ಬ ಬೆವಸ್ ಚೆನ್ನಾಗಿ ಕಾಣ್ತಿ ಸರಿ ನನಗೆ ಸ್ವಲ್ಪ ನಮ್ಮ ಸಾವುಕಾರದ ಫೋನ್ ಬರ್ಲಕತ್ತದ ಅರ್ಜೆಂಟ ಹೋಗ್ಬೇಕು ನಾ ಸರಿ ಹೋಗಲೇ ಮಗನ ಹೋಗು ನಿಂದೆಲ್ಲ ನನಗೆ ಹಕ್ಕಿಕೈತಿ ಗೊತ್ತದೆ ಎಲ್ಲ ಮಗ ಬಂದಾನ ಇಲ್ಲಿ ಮಗನ ಎಲೆಂಟಿ ಬಿಟ್ಟು ಬಂದಿನ ಅಂದ ಬಳಕ ನಿನ್ನ ಮಗಳಿಗೆ ಓಡಿಸ್ಕೊಂಡು ಹೋಲಾರೆ ಬಿಡಂಗಿಲ್ಲ ಮಗನ ಒಟ್ಟ ನಿನ್ನ ಮಗಳಿಗೆ ಓಡಿಸ್ಕೊಂಡು ಹೋಗಿ ತಾಳಿ ಕಟ್ಕೊಂಡು ಹನಿಮೂನಿಗೆ ಹೋಲಿಲ್ಲ ಅಂದ್ರೆ ನಾನು ಹೆಸರು ಹಿಂದಿನ ಆಲೋಚನೆ ಅಂತ ಹೇಳಿದ್ರೆ ಶಿಲ್ಪ ಬಾರಮ್ಮ ಬೇಗ ಶಿಲ್ಪ ಬಾಮ ಬೇಗನೆ ಹೋಗಿ ಒಂದು ಕೂಡ ನೀರು ತೆಗೆದುಕೊಂಡು ಬಾಮ ನೀನು ಆಯ್ತು ಚಿಕನ್ ಮಾತೆ ಇಷ್ಟು ಕಷ್ಟವನ್ನು ಪರಿಹಾರ ಮಾಡಿದ ಮಹಾತಾಯಿಯಮ್ಮ ನೀನು ದುಷ್ಟರನ್ನು ಶಿಕ್ಷಿಸಿ ಶಿಷ್ಟರನ್ನು ರಕ್ಷಿಸಿದ ಮಹಾಮಾತೆಯಮ್ಮ ನೀನು ಅಷ್ಟೇ ಅಲ್ಲ ಈ ನಮ್ಮ ಮನೆತನದಲ್ಲಿ ಎಂಥ ಬಿರುಗಾಳಿ ಬೀಸಿದರೂ ಅದನ್ನು ಪರಿಹಾರ ಮಾಡುವ ಭಾರ ನಿನ್ನನ್ನೇ ಕುಡಿದ ತಾಯಿ ನಿನ್ನನ್ನು ಸೀತಾ ಒಬ್ಬನೇ ನಿಂತು ಏನೋ ವಿಚಾರ ಮಾಡುವಂತೆ ಕಾಣುತ್ತದೆ. ಬನ್ನಿ ಸ್ವಾಮಿ ಬನ್ನಿ ರೀ, ಆ ಶ್ರೀಮಂತರ ಮನೆಗೆ ಹೋಗಿದ್ರಲ್ಲ ಹೋದ ಕೆಲಸ ಏನಾಯ್ತು ಸ್ವಾಮಿ? ಖಂಡಿತವಾಗಿ ಹೇಳಿಬಿಟ್ಟರು. ಏನಂತ ಸ್ವಾಮಿ? ತಾವು ಕೊಟ್ಟ ಸಾಲ ಬೇಗನೆ ತೀರಿಸುವಂತ. ಏನು ಸಾಲ ಇಲ್ಲ ಅಂತ ಹೇಳಿದರೆ ಏನ್ರಿ? ಈಗ ನೋಡಿದ್ರೆ ಸಾಲ ಕೂಡ ಅಂತ ಹೇಳ್ತಾ ಇದ್ದಾರಾ ಶ್ರೀಮಂತರು? ಹೇಳಿದ್ದು ನಿಜ. ಈಗ ಅವರ ಹತ್ತಿರ ಇನ್ನೂ 7,000 ಸಾಲವಿದೆ. ಏನು ಮಾಡಬೇಕೆನ್ನುವುದು ನನಗೊಂದು ತಿಳಿಯದಂತಾಗಿದೆ. ಇತ್ತ ಬೆಳೆದ ನಿಂತ ಶಿಲ್ಪಳ ಮದುವೆ ಚಿಂತೆ, ಕಲಿತು ನಿರುದ್ಯೋಗಿಯಾಗಿ ಅಲಿಯುತ್ತಿರುವ ತಮ್ಮನ ಚಿಂತೆ. ಏನು ಮಸೀತ ಬಡವರಾಗಿ ಭೂಮಿಯ ಮೇಲೆ ಸಲಕಬಾರದು. ಸಮಾಧಾನ ಮಾಡಿಕೊಳ್ಳಿ ಸ್ವಾಮಿ, ಸಮಾಧಾನ ಮಾಡಿಕೊಳ್ಳಿ. ನೀವು ಎಲ್ಲದಕ್ಕೂ ಆ ದೇವರು ಇದ್ದಾನೆ ಸ್ವಾಮಿ, ದೇವರು ಇದ್ದಾನೆ. ದೇವರು ಎಲ್ಲಿದ್ದಾನೆ? ಹಾಳಾದ ನಿನ್ನ ಕಲ್ಲು ದೇವರು. ಅವನು ಇದ್ದಿದ್ದೇ ನಿಜವಾದರೆ ನಮ್ಮಂತ ಬಡವರಿಗೆ ಈ ಸ್ಥಿತಿ ಬರುತ್ತಿರಲಿಲ್ಲ. ನಮ್ಮಂತ ಬಡವರ ಸಲುವಾಗಿ ಕಲ್ಲಾಗಿ ಮೂಕನಾಗಿ ಆ ಗುಡಿ ಒಳಗೆ ಕುಳಿತಿದ್ದಾರೆ ನಿನ್ನ ಕಲ್ಲು
ಸ್ವಾಮಿ, ಈ ರೀತಿ ಮಾತನಾಡಿ ಮನಸ್ಸಿಗೆ ನೋವು ಮಾಡಿಕೊಳ್ಳಬೇಡಿ ನೀವು. ನಿಮ್ಮನ್ನೇ ನಂಬಿಕೊಂಡ ನಮ್ಮ ಸ್ಥಿತಿ ಏನಾಗಬೇಕು? ಅಷ್ಟೇ ಅಲ್ಲ, ನಿಮ್ಮನ್ನೇ ನಂಬಿದ ಅಣ್ಣ ಹಾಗೂ ನಿಮ್ಮ ತಂಗಿಯರ ಗತಿ ಏನಾಗಬೇಕು? ಸ್ವಾಮಿ, ಬನ್ನಿ ಬನ್ನಿ, ಸ್ವಲ್ಪ ಏನಾದರೂ ವಿಶ್ರಾಂತಿ ತೆಗೆದುಕೊಳ್ಳೋದು. ಬನ್ನಿ ಸ್ವಾಮಿ, ಒಳಗೆ. ವಿಶ್ರಾಂತಿ? ನನಗೆಲ್ಲಿಯ ವಿಶ್ರಾಂತಿ? ಆ ಸೊಕ್ಕಿನ ಶ್ರೀಮಂತರ ಮಾತನಾಡಿದ ಒಂದೊಂದು ಮಾತು ನನ್ನ ಎದೆ ಚೊಚ್ಚಿದಂತಾಗುತ್ತಿದೆ. ಆ ದುಷ್ಟ ಶ್ರೀಮಂತರ ಸಾಲ ಮುಟ್ಟಿದ ಬಳಕೆ ವಿಶ್ರಾಂತಿ. ರೀ, ನೀವು ಆಡುವ ಮಾತನ್ನು ಕೇಳ್ತಾ ಇದ್ದರೆ ನನಗೆ ಈಗ ಇನ್ನೂ ತುಂಬ ಭಯ ಆಗ್ತಾ ಇದೆ ಸ್ವಾಮಿ, ತುಂಬ ಭಯ ಆಗ್ತಾ ಇದೆ ನನಗೆ. ಘಾತವಾಯ್ತು. ನಮ್ಮ ಹೊಲದಲ್ಲಿದ್ದ ಸೂರ್ಯಪ್ಪನ ಚಿನ್ನವನ್ನು ಯಾರು ಕಳು ಮಾಡಿಕೊಂಡು ಹೋಗಿದ್ದಾರೆ. ಲಕ್ಷ್ಮಣ, ಕೈಗೆ ಬಂದ ತುತ್ತು ಬಾಯಿಗೆ ಬರಲಿಲ್ಲ. ಹೊಲದಲ್ಲಿ ಬೆಳೆದ ಕಾರ ಮಾರಿ ಆ ಶ್ರೀಮಂತರ ಸಾಲ ಮುಟ್ಟಿಸಬೇಕೆಂದರೆ ಆ ಕಾಳುಗಳನ್ನು ಕದ್ದು ಒಯ್ದರ ಕದಿಮರು. ಜೀವನದಲ್ಲಿ ನಾವು ತಿಳಿದುಕೊಂಡಿದ್ದೇ ಬೇರೆ, ಆದರೆ ನಡೆದಿದ್ದೇ ಮತ್ತೊಂದು. ಸ್ವಾಮಿ, ಈ ರೀತಿ ಧೈರ್ಯಗಿರಬೇಡಿ ನೀವು. ಈ ಭೂಮಿ ತಾಯಿಯವರು ಅಷ್ಟೇ ಅಲ್ಲ, ನಾನು ಚಿಕ್ಕವಳಿದ್ದಾಗ ಶಾಲೆ ಹೋಗ್ತಾ ಇದ್ದಾಗ ನನ್ನ ತಾಯಿ ನನಗಂತ ಈ ಚಿನ್ನದ ಉಡಿವನ್ನು ಮಾಡಿಕೊಂಡಿದ್ದಾರೆ. ಈ ಉಡಿವನ್ನು ಹಂಚಿಕೊಡುವೆ. ಆದಷ್ಟು ಬಿಡಿ ಹೋಗಿ ಆ ಶ್ರೀಮಂತರ ಸಾಲವನ್ನು ತೀರಿಸಿಕೊಂಡು ಬಿಡಿ ಸ್ವಾಮಿ. ಇದನ್ನು ಭಾವಿಸಿ ಶ್ರೀಮಂತರ ಸಾಲವನ್ನು ತೀರಿಸಿಕೊಂಡು ಬಿಡಿ. ಬೇಡ ಸೀತಾ, ಬೇಡ. ನಿನ್ನ ತಾಯಿ ನಿನಗ ಉಡುಗೊರೆಯನ್ನು ಕೊಟ್ಟ ಉಡುಗೊರೆ ಮಾರಿ ತೀರಿಸುವುದು ಬೇಡ. ಈ ಉಡುಗೊರೆ ನಿನ್ನ ಹತ್ತಿರವೇ ಇರಲಿ. ಪ್ರೀ, ಈ ನಿಮ್ಮ ಪ್ರೀತಿಗಿಂತ ಈ ಬಂಗಾರ ನನಗೇನು ಹೆಚ್ಚಿದ್ದಲ್ಲ ಸ್ವಾಮಿ, ಹೆಚ್ಚಿದ್ದಲ್ಲ. ನೋಡಿ, ಇಂದು ಮಾರಿ ಆ ಶ್ರೀಮಂತರ ಹಣವನ್ನು ನಾವು ತೀರಿಸಿದರೆ ಮತ್ತೆ ಇಂತ ಮುಂದೆ ಈ ಚಿನ್ನದ ಉಡುವನ್ನು ನಾವು ಮಾಡಿಸಿಕೊಳ್ಳಬೇಕು. ಬೇಡ ಅಂತ ಮಾತ್ರ ಹೇಳಬೇಡಿ. ತೆಗೆದುಕೊಳ್ಳಿ ಚಿನ್ನದ ಉಡುವನ್ನು. ಬೇಡ, ಇಂಥ ಒಂದು ಎಕರೆ ಹೊರ ಮಾಡಿದರಾಯಿತು. ಬೇಡಣ್ಣ, ಬೇಡ. ಹಿರಿಯರ ಕಾಲದಿಂದ ಉಳಿದು ಬಂದ ಭೂಮಿ ತಾಯಿಯನ್ನು ಮಾರುವುದು ಬೇಡಣ್ಣ. ಅಣ್ಣ, ನನ್ನದೊಂದು ಮಾತು ಕೇಳೋದಾದರೆ ನನ್ನದೊಂದು ಮಾತು ನಡೆಸಿಕೊಡ್ತೀರಣ್ಣ. ಹೇಳುತ್ತಮ್ಮ, ಈ ಅಣ್ಣ ನಿನ್ನ ಮಾತು ಎಂದಾದರೂ ಮೀರಿದವನೇ? ನನ್ನ ಸಲುವಾಗಿ ಹಗಲಿರುಳು ಕಷ್ಟಪಟ್ಟು ನನ್ನನ್ನು ಓದಿಸಿ ವಿದ್ಯಾವಂತನಾಗಿ ಮಾಡಿರುವುದು. ನಾನು ಕಲಿತ ಪ್ರತಿಫಲಕ್ಕೆ ಆ ದೇವರು ಯಾವುದೊಂದು ನೌಕರಿ ಕಳಿಸಲಿಲ್ಲ. ನಿನ್ನ ಕಷ್ಟವನ್ನು ನೋಡಿ ಮನೆಯಲ್ಲಿ ಋಣ ಕೂಳು ತಿನ್ನುವುದು ಆಗುವುದಿಲ್ಲ. ಅದಕ್ಕಾಗಿ ಆ ಶ್ರೀಮಂತರ ಮನೆಯ ಜೀತದಾಳಾಗಿ ಅವರ ಸಾಲವನ್ನು ತೀರಿಸುವುದು. ಈ ಅಣ್ಣ ಶ್ರೀಮಂತ ಇರುವಾಗಲೇ ಆ ಶ್ರೀಮಂತರ ಮನೆಯಲ್ಲಿ ದುಡಿಯುತ್ತೇನೆ ಅಂತ ಹೇಳ್ತೀರ? ಇದರಲ್ಲಿ ಏನಿದೆ ಅಣ್ಣ ತಪ್ಪು? ಮನೆಯಲ್ಲಿ ಋಣ ಕೂಳು ತಿಂದು ಬೀಳುವಂತೆಯ ನಾನು ದುಡಿಯಲು ಹಚ್ಚಬೇಕಾದರೆ ಎಂದು ಹಚ್ಚುತ್ತೇನೆ. ತಂಗಿ ತಾಯಿಯನ್ನು ಅರಿಯದ ನಿನ್ನನ್ನು ಹೂವಿನಂತೆ ಜೋಪಾನ ಮಾಡಿದೆ. ನನ್ನ ತಮ್ಮ ಒಂದು ದೊಡ್ಡ ಸಾಹೇಬನಾಗಲೆಂದು ಓದಿಸಿ ವಿದ್ಯಾವಂತನಾಗಿ ಮಾಡಿದೆ. ಇದೇನೋ ನೀನು ಕಲಿತ ಬುದ್ಧಿ. ಈಗ ನೌಕರಿ ಸಿಗದಿದ್ದರೆ ಏನಾಯ್ತು? ಪ್ರಯತ್ನ ಮಾಡು, ಮುಂದೆ ಸಿಕ್ಕೇ ಸಿಗುತ್ತದೆ. ನೀನೊಬ್ಬ ಹುಚ್ಚ ಹುಡುಗ, ನೀನೊಬ್ಬ ದೊಡ್ಡ ಸಾಹೇಬನಾಗಲೆಂದು ಹಾಗೆ ತಂಗಿ ಶಿಲ್ಪಾಳ ಮದುವೆ ಮಾಡುತ್ತಾರಂತ ತಿಳಿದುಕೊಂಡಿದ್ದೆ. ಅಯ್ಯೋ, ಇದೇನನ್ನ ನನ್ನ ಮದುವೆ ಸಲುವಾಗಿ ನೀನೇಗೆ ಕಣ್ಣೀರು ಹಾಕುತ್ತಿರುವೆ? ನೋಡೋಣ, ನನಗೆ ಮದುವೆನೇ ಬೇಡಣ್ಣ. ಹಾಗಲ್ಲ ತಂಗಿ, ಹೆಣ್ಣು ಒಂದಲ್ಲ ಒಂದು ದಿನ ಗಂಡನ ಮನೆ ಸೇರಲೇಬೇಕು. ಅಂದಾಗ ಈ ಸಮಾಜ
ಸಿಗೋದು ಶಿಲ್ಪ? ಹಾಗಂದ ಮಾತ್ರಕ್ಕೆ ನಾನು ನಿಮಗೆ ಇಷ್ಟು ಬೇಗ ಬೇಡವಾದ್ದೆ ನಾನು. ಅದಕ್ಕೆ ನೀನಾದ್ರೂ ಸ್ವಲ್ಪ ಅಣ್ಣನಿಗೆ ಹೇಳದ್ಕೆ. ಹೌದು ಶಿಲ್ಪ, ಇಂದೆಲ್ಲ ನಾಳೆ ಆದರೂ ನೀನು ಕೊಟ್ಟ ಮನೆಯಲ್ಲಿ ಇರ್ಬೇಕಮ್ಮ, ಇದ್ದೊಬ್ಬರ ಮನೆಯಲ್ಲಿ ಅಲ್ಲ. ಅದಕ್ಕೆ ನೀನು ನನ್ನದಿರು ತುಂಬಾ ವಿಚಾರ ಮಾಡ್ತಾ ಇದ್ದಾರಮ್ಮ, ವಿಚಾರ ಮಾಡ್ತಾ ಇದ್ದಾರೆ ಶಿಲ್ಪ. ಪರಿಸ್ಥಿತಿ ಅನುಗುಣವಾಗಿ ನಾನು ಮಾತು ಕೇಳಿಬಿಟ್ಟೆ. ನಿನ್ನ ತಮ್ಮನನ್ನು ದಯವಿಟ್ಟು ಕ್ಷಮಿಸಿಬಿಡೋಣ. ಅಯ್ಯೋ ಲಕ್ಷ್ಮಣ, ಇಷ್ಟು ನೀನು ದೊಡ್ಡವನಾದರೂ ನಿನಗೆ ಒಂದು ಮಾತನಾಡಿರಲಿಲ್ಲ. ಇಂದು ಯಾವ ಕೆಟ್ಟ ಗಳಿಗೆಯಲ್ಲಿ ನಿನ್ನ ಮೃದುವಾದ ಕೆನ್ನೆಗೆ ಹೊಡೆದು ಬಿಟ್ಟೆನಲ್ಲಪ್ಪ. ನೀನು ಹೊಡೆದಿರೋದ್ರಲ್ಲಿ ಏನು ತಪ್ಪಿಲ್ಲ ಅಣ್ಣ. ಇಂದು ಪೊಲೀಸ್ ಖಾತೆಗೆ ಅರ್ಜಿ ಕರೆದಿದ್ದಾರೆ. ನಾನು ಹೋಗಿ ಅರ್ಜಿ ಹಾಕಿ ಬರ್ತೇನೆ. ಆಶೀರ್ವಾದ ಮಾಡಿ. ಆ ಮಲ್ಲಿಕಾರ್ಜುನ ನಿನಗೆ ಸದಾ ಒಳ್ಳೆಯದು ಮಾಡಲಿ. ಏನ್ರಿ ನಡೆಯಿರಿ, ಕೈಗೆ ತೊಳೆದುಕೊಂಡು ಊಟ ಮಾಡಿ ರೆಸ್ಟ್ ಮಾಡಿರಂತೆ. ಶಿಲ್ಪ ಬಾಮ ಒಳಗೆ. ಅಷ್ಟೇ, ಹಾಗೆ ಹೊರಟೋದ್ರೆ ಹೇಗೆ? ನಾನು ಹೋಗ್ತೀನಿ, ನನ್ನ ಜೊತೆ ಸಿಹಿಯಾದ ಹಾಡನ್ನು ಹಾಡಿ ಬನ್ನಿ ನೀವು. ಓಕೆನಾ ಅಷ್ಟೇ? ಸರಿ ಅಮ್ಮ. ನಿನ್ನ